ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟಿನ್ ಕನ್ನಡದ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ್ಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಪ್ರಮುಖವಾಗಿ ಈಗ ನಾನು ಹೇಳ್ತಾ ಇರುವಂತಹ ವಿಚಾರ ಸೆಂಟ್ರಲ್ ಜೈಲಲ್ಲಿರುವಂತಹ ನಟ ದರ್ಶನ್ ಅವರ ಒಂದು ವಿಚಾರವನ್ನ. ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತೆ ಒಳ ಸಂದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತ ನಟ ದರ್ಶನ್ ಒಂದು ಕಡೆ ಆದ್ರೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಜೊತೆಗೆ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ನ ಡಿಜಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಖುದ್ದಾಗಿ ಭೇಟಿ ಮಾಡಿ ಒಂದು ಮನವಿಯನ್ನ ಅವರಿಬ್ಬರು ಕೂಡ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಕೊನೆಗೂ ಕೂಡ ಡಿಜಿ ಅಲೋಕ್ ಕುಮಾರ್ ಅವರು ಅವರ ಒಳ ಸಂದರ್ಶನ ಭೇಟಿಗೆ ಅವಕಾಶವನ್ನ ಕೊಟ್ಟರು. ನಿನ್ನೆ ಅಂದ್ರೆ ಅವರ ಮಧ್ಯಾಹ್ನ 3 ಗಂಟೆಯ ವೇಳೆಯಲ್ಲಿ ಧರ್ಮಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ಮಗ ವಿನೇಶ್ ಮತ್ತೆ ಸೇರಿದಂತೆ ಇನ್ನಿಬ್ಬರು ಒಳಗಡೆ ಒಳ ಸಂದರ್ಶನ ಭೇಟಿಗೆ ಹೋಗಿದ್ರು, ಭೇಟಿಯನ್ನ ಕೂಡ ಮಾಡಿದ್ರು. ಇದೊಂದು ಭಾವನಾತ್ಮಕವಾದಂತಹ ಒಂದು ಆ ಸಂದರ್ಭ. ಆದ್ರೆ ಎಲ್ಲೋ ಒಂದು ಕಡೆ ಪ್ರತಿ ಬಾರಿಯೂ ಕೂಡ ಕಾನೂನು ಹೋರಾಟದ ಸಂದರ್ಭದಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇದ್ರು ಸಹ ಒಂದು ಮಾನಸಿಕ ತೊಳಲಾಟ ಮತ್ತೆ ಮಾನಸಿಕವಾಗಿ ಕುಗ್ಗಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರಾಗಿರ್ಬೋದು, ಮಗ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ನೋವಾಗಿರುತ್ತೆ. ಅದೇ ರೀತಿಯಾಗಿ 30 ನಿಮಿಷಗಳ ಕಾಲ ಧರ್ಮಪತ್ನಿ ವಿಜಯಲಕ್ಷ್ಮಿ ಮತ್ತೆ ಮಗ ವಿನೀಶ್ ಸೇರಿದಂತೆ ಅವರ ಮ್ಯಾನೇಜರ್ ಕೂಡ ಒಳಗಡೆ ಹೋಗಿದ್ರು. ಅಲ್ಲಿ ಸೆಂಟ್ರಲ್ ಜೈಲ್ ಬ್ಯಾರಕ್ ಅಂತಂದ್ರೆ ಒಳ ಸಂದರ್ಶನಕ್ಕೆ ಅಂತಂದ್ರೆ ಒಂದು ಬ್ಯಾರಕ್ ರೀತಿಯಲ್ಲಿರುತ್ತೆ. ಅದು ಸಿಸಿಟಿವಿಯ ಕಣ್ಗಾವಲಿನಲ್ಲಿರುವಂತದ್ದು. ಒಬ್ಬ ಅಡಿಷನಲ್ ಸೂಪರ್ಡೆಂಟ್ ಅವರ ಸಮ್ಮುಖದಲ್ಲಿ ಅವರ ಭೇಟಿಗೆ ಅವಕಾಶ ಇರುತ್ತೆ. ಆದ್ರೆ ಇವರ ಆಕ್ಟಿವಿಟೀಸ್ ಏನ್ ಮಾಡ್ತಾರೆ ಅನ್ನೋದು ಮತ್ತೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಅಬ್ಸರ್ವೇಷನ್ಸ್ ಇರುತ್ತೆ. ಆದ್ರೆ ಅವ್ರು ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಅಲ್ಲಿ ಕೇಳಿಸುವಂತ ರೀತಿಯಲ್ಲ. ಸ್ವಲ್ಪ ದೊಡ್ಡದಾದಂತಹ ಒಂದು ಬ್ಯಾರಕ್, ಆ ಬ್ಯಾರಕ್ ಒಳಗಡೆ ಒಂದು ಚೇರ್ಸ್ ಟೇಬಲ್ ಕೂಡ ಇರುತ್ತೆ. ಅಲ್ಲಿ ಅವರು ಕುತ್ಕೊಂಡು ಮಾತನಾಡಕ್ಕೆ ಒಂದು ಅವಕಾಶವನ್ನ ಕೊಡುವಂತಹ ಒಂದು ಸಂದರ್ಭ. ಅದೇ ರೀತಿಯಾಗಿ ನಿನ್ನೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಂದ್ರೆ ಮಗ ಮತ್ತೆ ಪತ್ನಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ನಟ ದರ್ಶನ್ ತುಂಬಾ ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರನ್ನ ಹಾಕಿ ಮಗನನ್ನ ಪತ್ನಿಯನ್ನ ಅಪ್ಕೊಂಡು ತಮ್ಮ ಕಣ್ಣೀರನ್ನು ಹಾಕಿರುವಂತಹ ಘಟನೆ ಕೂಡ ನಿನ್ನೆ ಸೆಂಟ್ರಲ್ ಜೈಲಲ್ಲಿ ನಡೆದಿರುವಂತದ್ದು. ಆ ಸಂದರ್ಭದಲ್ಲಿ ಆ ಮಗ ಅಂದ್ರೆ ಧರ್ಮಪತ್ನಿಯವರು ಕೂಡ ಅವರಿಗೆ ದರ್ಶನ್ಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. 23 ವರ್ಷದ ಒಂದು ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ಬಾರಿ ಅಂದ್ರೆ ಒಂದು ವೆಡ್ಡಿಂಗ್ ಸೆರೆಮನಿ ಇದ್ದಂತ ಸಂದರ್ಭದಲ್ಲಿ ದುಬೈಯಲ್ಲಿ ಸೆಲೆಬ್ರೇಟ್ ಮಾಡಿದಂತ ನಟ ದರ್ಶನ್ ಒಂದೇ ವರ್ಷದಲ್ಲಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿ ಅವರು ಜೈಲಿಗೆ ಬರಬೇಕಾದಂತಹ ಪರಿಸ್ಥಿತಿ ಇತ್ತು. ಈಗ ಅವರು ವಿಶಸ್ ಅನ್ನ ಅಂದ್ರೆ ಅವರ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಸೆಂಟ್ರಲ್ ಜೈಲ್ ಒಳಗಡೆ ಇಬ್ಬರು ಕೂಡ ಅಲ್ಲಿ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಅಲ್ಲಿತ್ತು. ಆದ್ರೆ ಇನಿವೆ ಅಂದ್ರೆ ಈ ಒಂದು ಕಂಡೀಷನ್ ಏನಿದೆ ಅಂದ್ರೆ ಸಂದರ್ಭ ಏನಿದೆ, ಬಹುಶಃ ಅವರಿಬ್ಬರಿಗೆ ಮಾತ್ರ ಆ ನೋವು ಇರೋಕೆ ಅಸಾಧ್ಯ ಆಗುತ್ತೆ ಅಂತ ಹೇಳ್ಬೇಕು. ಯಾಕಂದ್ರೆ ಪದೇ ಪದೇ ಸುಪ್ರೀಂ ಕೋರ್ಟ್ ಅವರು ಹೋದ್ರು ಸಹ ಸುಪ್ರೀಂ ಕೋರ್ಟ್ ಅವರಿಗೂ ಕೂಡ ಅವರಿಗೆ ಜಾಮೀನು ಸಿಗಲಿಲ್ಲ. ಕೊನೆಗೆ ಟ್ರಯಲ್ ಆದಷ್ಟು ಬೇಗ 1 ವರ್ಷದವರೆಗೆ ನಡೆಸಬೇಕು ಅಂತ ಅವ್ರಿಗೆ ಹೇಳಿರುವಂತದ್ದು. ಈಗ 1 ವರ್ಷದವರೆಗೂ ಕೂಡ ಅವರು ಯಾವುದೇ ಕಾರಣಕ್ಕೂ ಬೇಲ್ಗೆ ಹಾಕೋಕೆ ಬರೋದಿಲ್ಲ. ಹೀಗಾಗಿ ಪರಸ್ಪರ ಅವರು ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಹೆಂಗೋ ಇಷ್ಟು ದಿನ ಇರುವಂತ ಆಗಿದೆ, ಮತ್ತೆ ಇನ್ನೊಂದು ವರ್ಷದವರೆಗೂ ಕೂಡ ನಾವು ಅದನ್ನ ತಡೆದುಕೊಂಡು ಈ ಒಂದು ಕಾನೂನು ಹೋರಾಟವನ್ನ ಮುನ್ನಡೆಸಿಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿರುವಂತದ್ದು. ಅದೇ ರೀತಿಯಾಗಿ ನಟ ದರ್ಶನ್ ಕೂಡ ಸ್ಪಂದಿಸಿರುವಂತದ್ದು. ಆದ್ರೆ ಇಲ್ಲಿ ಮಗ ಹೋದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ತುಂಬಾ ಭಾವುಕರಾದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಮಗನನ್ನ ಅಪ್ಕೊಂಡು ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಓದಬೇಕು, ಈ ರೀತಿಯ ಸಂದರ್ಭಗಳನ್ನ ನೀವು ಬೇರೆ ರೀತಿಯಾಗಿ ಡೈವರ್ಟ್ ಆಗೋದು ಬೇಡ, ಚೆನ್ನಾಗಿ ಓದಬೇಕು ಅಂತ ಕೂಡ ಅವರ ತಂದೆ ದರ್ಶನ್ ಕೂಡ ಹೇಳಿದ್ರು ಅಂತ. ಜೊತೆಯಲ್ಲಿ ಧರ್ಮಪತ್ನಿಗೂ ಧೈರ್ಯವಾಗಿರ್ಬೇಕು ಅಂತ ಹೇಳಿರುವಂತದ್ದು. ಆದ್ರೆ ಈ ಒಂದು ಸಿಚುವೇಶನ್ ಸಂದರ್ಭ ಏನಿತ್ತು, ಆ ನಂತರ ಬಹುಶಃ ಡಿಜೆ ಅಲೋಕ್ ಕುಮಾರ್ ಅವರು ಏನಿದ್ದಾರೆ ಒಂದು ಮಾನವೀಯತೆಯನ್ನ ತೋರುವಂತ ನಿಟ್ಟಿನಲ್ಲಿ ಯಾರೇ ಕೇವಲ ದರ್ಶನ್ ಅಷ್ಟೇ ಅಲ್ಲದೆ ಯಾವೊಬ್ಬ ಕೈದಿ ಜೈಲಲ್ಲಿ ಮಾನಸಿಕವಾಗಿ ನೊಂದಿದ್ರೆ ಅಥವಾ ಮಾನಸಿಕವಾಗಿ ಅವರು ಕುಗ್ಗಿದ್ರೆ, ಶಾರೀರಿಕವಾಗಿ ಅವರು ಸರಿಯಾಗಿ ರೆಸ್ಪಾನ್ಸ್ ಆಗದೇನಿಲ್ಲ, ಕುಟುಂಬಸ್ಥರನ್ನ ಭೇಟಿ ಮಾಡಬೇಕು ಈ ಸಂದರ್ಭದಲ್ಲಿ ಅಂತಂದ್ರೆ ಅಂತವ್ರಿಗೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಡಿಜಿ ಅಲೋಕ್ ಕುಮಾರ್ ಹೇಳಿದ್ರೆ. ಮತ್ತೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಅವ್ರಿಗೆ ರೂಲ್ಸ್ ಏನಿದೆ ಅದು ಯಾವುದೇ ರೀತಿ ವೈಲೇಷನ್ಸ್ ಆಗದ ರೀತಿಯಲ್ಲಿ ಅವರನ್ನ ಒಳಗಡೆ ಅವಕಾಶವನ್ನ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ನಿನ್ನೆ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರ ಒಳ ಸಂದರ್ಶನ ಭೇಟಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ರು. ಆನಂತರ ಅಂದ್ರೆ ಇವರಿಬ್ಬರು ಭೇಟಿ ಆದ್ಮೇಲೆ ತುಂಬಾ ಜನ ಈಗ ಬಂದು ನಾವು ಕೂಡ ಅವರು ಮಾನಸಿಕವಾಗಿ ನೊಂದಿದ್ದಾರೆ, ನಮಗೂ ಕೂಡ ಭೇಟಿ ಕೊಡಿ, ನಾವು ಕೂಡ ಕೈದಿಯನ್ನ ಅಂದ್ರೆ ಅವ್ರ ಕುಟುಂಬಸ್ಥರು ಬಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲವೂ ಕೂಡ ಅದು ಜೆನ್ಯೂನ್ ರೀಸನ್ಸ್ ಏನಂತ ಇದ್ದಂತ ಸಂದರ್ಭದಲ್ಲಿ ಅಂತವ್ರಿಗೆ ಅವಕಾಶ ಕೊಡಿ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ನಿನ್ನೆ ನಟ ದರ್ಶನ್ ಮತ್ತೆ ಧರ್ಮಪತ್ನಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ 30 ನಿಮಿಷಗಳ ಕಾಲ ಅವರು ಭಾವುಕರಾಗಿ ಬೇಸರದಲ್ಲೇ ಮಾತನಾಡಿ
ಹೊರ ಬಂದಿರುವಂತದ್ದು. ಸದ್ಯಕ್ಕೆ ಈಗ ಮುಂದೆ ಟ್ರಯಲ್ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ, ಕಾನೂನು ಹೋರಾಟ ಏನು ನಡೆಸಬೇಕು ಅನ್ನೋದ್ರ ಬಗ್ಗೆ ಟ್ರಯಲ್ ಸಂದರ್ಭದಲ್ಲಿ ಆ ಬಗ್ಗೆಯೂ ಕೂಡ ಚರ್ಚೆ ಮಾಡಿರುವಂತದ್ದು. ನನಗೆ ಧೈರ್ಯ ಹೇಳಿ ಹಣ್ಣು ಊಟವನ್ನ ಕೊಟ್ಟಿರುವಂತದ್ದು. ಆದ್ರೆ ನಿನ್ನೆ ಇಡೀ ದಿನ ಅವರು ತುಂಬಾ ಬೇಸರದಲ್ಲೇ ಇದ್ರು, ರಾತ್ರಿ ಸರಿಯಾಗಿ ಊಟ ಮಾಡಲಿಲ್ಲ ಅಂತ ಕೂಡ ಕೆಲ ಜೈಲಿನ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.